ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ರೀತಿ ಅಂಟ್ಕೊಂಡಿರೋ ಬಕೆಟ್ನ ಹೇಗೆ ಬೇರ್ಪಡಿಸೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನ ಈ ಥರ ಬಕೆಟ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಇವು ಭಾಳ ವರ್ಷ ಬಾಳಿಕೆ ಬರುತ್ತೆ. ಅಂಗಡಿಯಲ್ಲಿ ತೊಗೊಂಡಿರೋ ಬಕೆಟ್ಸ್ ಅಷ್ಟು ಕ್ವಾಲಿಟಿ ಇರಲ್ಲ, ಬೇಗ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಂಥ ಬಕೆಟ್ಸ್ ಅಂದರೆ ಇದರಲ್ಲಿ ಪೇಂಟ್ ಇರುತ್ತೆ. ಪೇಂಟ್ ಎಲ್ಲ ಖಾಲಿ ಆದಮೇಲೆ ಇಂಥ ಬಕೆಟ್ಸ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಬಾರಿ ಏನಾಗುತ್ತೆ, ಇಂಥ ಬಕೆಟ್ಗಳನ್ನ ಭಾಳಷ್ಟು ಇರುತ್ತಲ್ಲ, ಅಲ್ಲಿಂದ ತೊಗೊಂಡು ಬರಬೇಕಾದ್ರೆ ಒಂದರಲ್ಲಿ ಒಂದು ಇಟ್ಟು ಈ ರೀತಿ ತೊಗೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಜಾಸ್ತಿ ಪ್ರೆಸ್ ಆಗಿ ಅದು ಅಂಟ್ಕೊಂಡು ಬಿಡುತ್ತೆ. ಇಷ್ಟು ಬಕೆಟ್ಗಳೆಲ್ಲ ಅಂಟ್ಕೊಂಡು ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಒಂದು ಅಂಟ್ಕೊಂಡಿರೋ ಬಕೆಟ್ಗಳನ್ನ ಬೇರ್ಪಡಿಸೋದು ಭಾಳ ಕಷ್ಟ ಆಗುತ್ತೆ. ಎಷ್ಟೇ ಅದು ಜಗ್ಗಿದ್ರೂ ಕೂಡ ಅದು ಬರಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಯಾವ ಥರ ಅದನ್ನು ಬೇರ್ಪಡಿಸ್ಬೇಕು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಭಾಳ ಚೆನ್ನಾಗಿರೋ ಬಕೆಟ್ ಇದೆ. ಭಾಳ ವರ್ಷ ಅಂದರೆ ಬರುತ್ತೆ ಇದು. ಮತ್ತು ಅಂಗಡಿಯಲ್ಲಿರೋದು ದುಡ್ಡು ಕೊಟ್ಟರು ಕೂಡ ಜಾಸ್ತಿ ದಿನ ಬರಲ್ಲ. ಇದು ಭಾಳ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಮತ್ತು ಇದಕ್ಕೆ ಜಾಸ್ತಿ ಇದು ಪೇಂಟ್ ಇರುತ್ತಲ್ಲ, ಪೇಂಟ್ ಆದಮೇಲೆ ಭಾಳಷ್ಟು ಜನ ಎಸ್ದು ಬಿಡ್ತಾರೆ ಬಕೆಟು. ಬಡವರು ಇಂಥ ಬಕೆಟ್ಸ್ನ ತೊಗೊಂಡು ತಮ್ಮ ಡೈಲಿ ಯೂಸ್ಗೆ ಯೂಸ್ ಮಾಡ್ಕೋತಾರೆ. ಇದು ಫ್ರೀಯಾಗೂ ಕೊಡ್ತಾರೆ, ಅಥವಾ ಒಬ್ಬರೊಬ್ಬರು 30 ರೂಪೀಸ್ 50 ರೂಪೀಸ್ಗೂ ಕೊಡ್ತಾ ಇರ್ತಾರೆ. ಇಂಥ ಬಕೆಟ್ನ ಯಾವ ಥರ ಬೇರ್ಪಡಿಸೋದು ಅಂಥೇಳಿ ನಾನು ನಿಮಗೆ ಈಗ ತೋರಿಸ್ತೀನಿ. ಇದರಲ್ಲಿ ಟ್ರಿಕ್ ಯೂಸ್ ಮಾಡಬೇಕಾಗುತ್ತೆ. ನೀವು ಅದನ್ನು ಬಕೆಟ್ ಹಿಡಿದು ಎಳೆದು ಬಿಡಿಸೋದಾಗಲಿ ಬರೋದಿಲ್ಲ. ಮತ್ತು ಏನಾದರೂ ರಾಡ್ ತೊಗೊಂಡು ಅದಕ್ಕೆ ಹೊಡೆದು ಆ ಥರ ಮಾಡಿದರೆ ಬರಲ್ಲ. ಅದನ್ನು ಟ್ರಿಕ್ಲಿಂದನೇ ಇದನ್ನು ಬೇರ್ಪಡಿಸ್ಬೋದು, ಈಸಿಯಾಗಿ ಬೇರ್ಪಡಿಸ್ಬೋದು. ಅದು ಯಾವ ಟ್ರಿಕ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಅಂಥೇಳಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಜಗ್ಗಿದ್ರೂ ಕೂಡ ಅದು ಬರ್ತಾ ಇಲ್ಲ. ಇದರಲ್ಲಿ ಟೋಟಲ್ 3 ಬಕೆಟ್ಸ್ ಇದೆ. ಅದು ಮೇಲಿನ ಬಕೆಟ್ ಕೂಡ ಎಳೆದು ನೋಡ್ತಾ ಇದ್ರೆ ಬರ್ತಾ ಇಲ್ಲ, ಕೆಳಗಿಡೋದು ಕೂಡ ಎಳೆದು ನೋಡಿದರೆ ಬರ್ತಾ ಇಲ್ಲ. ನೋಡ್ತಾ ಇದ್ರೆ ಹಿಂದೆ ಅಂದರೆ ಈ ಥರ ರಿವರ್ಸ್ ಮಾಡಿ ಕೂಡ ಎಳೆದು ನೋಡ್ತಾ ಇದ್ವಿ. ಕಾಲನ್ನ ಹಿಡ್ದು ಎಲ್ಲ ಟ್ರೈ ಮಾಡ್ತಾ ಇದ್ವಿ, ಆದರೆ ಒಂದೂ ಬರ್ತಾ ಇಲ್ಲ. ಭಾಳ ಫಿಟ್ಟಾಗಿ ಕುಂತಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದರಲ್ಲಿ ಜಾಸ್ತಿ ಬಿಸಿ ಕಾಯಿಸಿರೋ ನೀರನ್ನ ಅಲ್ಲಿ ಹಾಕಬೇಕಾಗುತ್ತೆ. ನೀರು ಭಾಳ ಕಾಸಿ ಇರಬೇಕು. ಅಂದರೆ ಭಾಳ ಬಿಸಿ ಇರಬೇಕು ನೀರು. ಅಂತ ಆ ರೇಂಜಿಗೆ ನೀರನ್ನ ಕಾಸಿ ಅದರ ಮೇಲ್ಗಡೆ ಹಾಕಬೇಕು. ಈ ರೀತಿ ನೋಡ್ತಾ ಇದ್ರೆ ಎಲ್ಲ ಎಡ್ಜಲ್ಲಿರುತ್ತಲ್ಲ ಮೇಲೆ ಅಲ್ಲಿ ಹಾಕಬೇಕು. ಇಲ್ಲಿ 3 ಬಕೆಟ್ ಇರೋದ್ರಿಂದ ಎಲ್ಲ ಕಡೆ ಹಾಕ್ತಾಯಿದ್ದೀನಿ. ಎಡ್ಜಲ್ಲಿ ಎಲ್ಲ ಕಡೆ ಹಾಕ್ತಾಯಿದ್ದೀವಿ. ಈ ರೀತಿ ಹಾಕೋದ್ರಿಂದ ಅಲ್ಲಿ ಬಕೆಟ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಅಂದರೆ ಸ್ವಲ್ಪ ಹಿಗ್ಗುತ್ತೆ. ಹಿಗ್ಗಿದಾದ್ಮೇಲೆ ಸ್ವಲ್ಪ ಎಳೆದ್ರೆ ಬರಬಹುದು ಅಂಥೇಳಿ ಆ ಒಂದು ಚಾನ್ಸಸ್ ಇದೆ ಅಂಥೇಳಿ ಈ ರೀತಿ ಹಾಕ್ತಾಯಿದ್ದೀವಿ. ನೋಡ್ತಾಯಿದ್ರೆ ಎಲ್ಲಿ ಕಂಠ ಇದೆಯಲ್ಲ, ಕಂಠ ಅಂತಾರೆ ಎಡ್ಜಿಗೆ, ಅಲ್ಲಿ ಹಾಕ್ತಾಯಿದ್ದೀವಿ. ಸುತ್ತ ತಿರುಗಿಸಿ ಬಿಸಿ ನೀರು ಕುದೀತಾ ಇರ್ತಾವಲ್ಲ, ಅಂಥ ನೀರನ್ನ ಅಲ್ಲಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಎಕ್ಸ್ಪೆಂಡ್ ಆದರೆ ಈಸಿಯಾಗಿ ಬರುತ್ತೆ ಅಂಥೇಳಿ ಆ ಒಂದು ಟ್ರಿಕ್ಕಿಂದ ನಾವು ಇಲ್ಲಿ ನೀರು ಹಾಕ್ತಾಯಿದ್ದೀವಿ. ನೀರು ಜಾಸ್ತಿ ಬಿಸಿ ಕಾಯ್ದಿದೆ, ನೀರು ಹಾಕ್ತಾಯಿದ್ದೀವಿ. ಸುತ್ತ ಹಾಕ್ತಾಯಿದ್ದೀವಿ, ತಿರುಗಿಸಿ ಸುತ್ತ ಹಾಕ್ತಾಯಿದ್ದೀವಿ. ಈ ರೀತಿ ನೋಡ್ತಾ ಇದ್ರೆ ಈ ರೀತಿ ತಿರುಗಿಸಿ ಎಲ್ಲ ಕಡೆ ಬಿಸಿ ಹತ್ತಿ ಅದು ಸ್ವಲ್ಪ ಪ್ಲಾಸ್ಟಿಕ್ ಬಕೆಟ್ ಇರುತ್ತಲ್ಲ, ಅದು ಎಕ್ಸ್ಪ್ಯಾಂಡ್ ಆದರೆ ಎಳೆದ್ರೆ ಬರ್ಬೋದು ಅಂಥೇಳಿ ಒಂದು ಹೋಪಿಂದ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ರೆ ಭಾಳಷ್ಟು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎಲ್ಲೇ ಊರಿಂದ ತರ್ತಾ ಇರ್ತಾರೆ ಬಕೆಟ್ಸ್ನ, ಅಲ್ಲಿ ಬೆಂಗಳೂರಾಗಲಿ ಬೇರೆ ಕಡೆಯಿಂದ ತರಬೇಕಾದ್ರೆ ಜಾಸ್ತಿ ಬಕೆಟ್ಸ್ ಇರುತ್ತೆ. ಒಂದರಲ್ಲಿ ಇಟ್ಟು ತರ್ತಾ ಇರ್ತಾರೆ. ಆವಾಗ ಫಿಟ್ಟಾಗಿ ಕುಂತ್ಬಿಡುತ್ತೆ. ಬೇರ್ಪಡಿಸ್ಬೇಕಂದ್ರೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಈ ಟ್ರಿಕ್ನ ನೀವು ಯೂಸ್ ಮಾಡ್ಬೋದು. ಈಗ ಆ ನೀರನ್ನ ಹಾಕಿ ಎಲ್ಲ ಮಾಡಿದ್ದೀನಿ. ಈಗ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರೆ ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಎಳೆದು ಟ್ರೈ ಮಾಡ್ತಾಯಿದ್ದೀನಿ, ಬರ್ಬೋದು ಏನೋ ಅಂತ ಒಂದು ಹೋಪಿಂದ. ಭಾಳ ಫಿಟ್ಟಾಗಿ ಕುಂತಿದೆ ಫ್ರೆಂಡ್ಸ್. ಏನು ನೋಡ್ತಾ ಇದ್ರೆ ಭಾಳ ಫೋರ್ಸಾಗಿ ಎಳಿತಾ ಇದ್ದೀನಿ, ಆದರೂ ಕೂಡ ಬರ್ತಾ ಇಲ್ಲ. ಈ ರೀತಿ ಫ್ರೆಂಡ್ಸ್, ಎಷ್ಟು ಎಳೆದ್ರೂ ಬರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಆ ನೀರು ಮೇಲ್ಗಡೆ ಇರುತ್ತಲ್ಲ, ಟಾಪಲ್ಲಿ ಏನು ಬಕೆಟ್ ಇರುತ್ತೆ, ಆ ಬಕೆಟ್ ಒಳಗಡೆ ಬಿಸಿ ನೀರನ್ನ ಅರ್ಧ ಬಕೆಟ್ ಆಗೋವಷ್ಟು ಅದರಲ್ಲಿ ಇಟ್ಟೆ. ಇದು ಒಂದು ಬಕೆಟ್ ಬಂತಾಗಲೇ ಫಸ್ಟ್ ಬಕೆಟು ಕೂಡ ಈ ರೀತಿ ನಾನು ಬಕೆಟಲ್ಲಿ ಬಿಸಿ ನೀರನ್ನ ಇಟ್ಟೆ. ಫಸ್ಟ್ ಬಕೆಟಲ್ಲೂ ಸೇಮ್ ಮಾಡಿದೆ, ಸೆಕೆಂಡ್ ಬಕೆಟಲ್ಲೂ ಅಷ್ಟೇ ಮಾಡ್ತಾಯಿದ್ದೀನಿ.
ಫಸ್ಟ್ ಬಕೆಟಲ್ಲಿ ಕೂಡ ಈ ನೀಲಿ ಬಕೆಟಲ್ಲಿ ಹಾಕಿ ಇಟ್ಟಿದ್ದೆ. ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ಆ ನೀರನ್ನು ಬೇರೆ ಬಕೆಟ್ಗೆ ಹಾಕಿ ಮತ್ತೆ ಬಕೆಟ್ನ ಎಳೆದೆ. ಆವಾಗ ಆ ಬಕೆಟು ಬಂತು. ಅದಾದಮೇಲೆ ಸೆಕೆಂಡ್ ಬಕೆಟ್ ಕೂಡ ನಾವು ಈಗ ಬೇರ್ಪಡಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಆ ಬಕೆಟಲ್ಲೂ ಕೂಡ ಈಗ ನೀರು ಹಾಕಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಅದರಲ್ಲೆಲ್ಲ ಹೀಟಾಗಿ ಆ ಬಕೆಟ್ ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಎಕ್ಸ್ಪ್ಯಾಂಡ್ ಆದಮೇಲೆ ಆ ಬಕೆಟಲ್ಲಿರೋ ನೀರು ಬೇರೆ ಇನ್ನೊಂದು ಬಕೆಟ್ಗೆ ಹಾಕಿ ಆ ಬಕೆಟ್ನ ಎಳಿಬೇಕು. ಎಳೆದ್ರೆ ಸ್ವಲ್ಪ ತಾದ್ಮೇಲೆ ಅದು ಬರುತ್ತೆ. ಈ ರೀತಿ ಎಲ್ಲ 3 ಬೇರೆ ಬೇರೆ ಆಗಿದೆ ಫ್ರೆಂಡ್ಸ್. ಈ ಟ್ರಿಕ್ನ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಟ್ರಿಕ್ ಬಿಟ್ಟರೆ ಬೇರೆ ನೀವು ಜಾಸ್ತಿ ಪವರ್ ಹಾಕಿ ಎಳೆದ್ರೂ ಕೂಡ ಬರಲ್ಲ. ಈ ಟ್ರಿಕ್ ತುಂಬ ಈಸಿ ಇದೆ. ನಿಮ್ಗೇನಾದರೂ ಈ ರೀತಿ ಪ್ರಾಬ್ಲಮ್ ಆಯಿತು ಅಂತಂದರೆ ಮುಂದೆ ನೀವು ಈ ರೀತಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರುತ್ತೆ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.